ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋ ಒಂದು ಆರೋಪ ಇದೆ. ಅಂದರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋವಂಥವ್ರು, IT ಸೆಕ್ಟರ್ ಜಾಸ್ತಿ ಆಗಿದೆ, ಕನ್ನಡದವ್ರಿಗೆ ಕೆಲಸ ಇಲ್ಲ ಅನ್ನೋದು, ಈ ಥರ ಒಂದಷ್ಟು ವಾದ ವಿವಾದಗಳು ಆಗಾಗ ಬರ್ತಾನೆ ಇರುತ್ತೆ. ಅಂದರೆ ನೀವು ಅದ್ರ ಪರ ಧ್ವನಿ ಎತ್ತಿದ್ದೀರಾ ಸಾಕಷ್ಟು ಬಾರಿ. ಕನ್ನಡಿಗರಿಗೆ 70% ಕೊಡಬೇಕು, ಈ ಥರದ್ದೆಲ್ಲ ಅವಾಗವಾಗ ಆಗ್ತಾನೆ ಇರುತ್ತೆ. ಇದು ಬದಲಾಗೋದು ಯಾವಾಗ ಅಂತ? ಅಂದರೆ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದಲ್ಲಿ ಕೂತ್ಕೊಂಡು ನ್ಯಾಯ ಕೊಡಿ, ನಮಗೆ ಅವಕಾಶಗಳು ಕೊಡಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಮುಂದಕ್ಕೆ ಇನ್ನು ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರ್ಬೋದು ಅನ್ನೋದು? ಇಲ್ಲ, ನೀವು ಹೇಳಿದ್ರೆ ನೋಡಿ, ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲ, ಕನ್ನಡಿಗರ ಸಂಖ್ಯೆನೇ ಜಾಸ್ತಿ ಇರೋದು. ಆದರೆ ಸ್ವಾಭಿಮಾನಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ, ಅದನ್ನು ಒಪ್ಕೋತೀನಿ ನಾನು. ಭಾಳ ವ್ಯತ್ಯಾಸ ಇದೆ ಎರಡಕ್ಕೂ. ಅಂದರೆ ಇದು ನನ್ನ ನೆಲ, ಇದು ನನ್ನ ಜಾಗ, ನಾನು ಇಲ್ಲಿ ಹುಟ್ಟಿರೋನು, ನನಗೆ ನನ್ನದೇ ಆದಂಥ ಹಕ್ಕುಗಳಿವೆ ಈ ಜಾಗದಲ್ಲಿ, ನನಗೆ ನನ್ನದೇ ಆದಂಥ ಒಂದಷ್ಟು ಇಲ್ಲಿನ ಸ್ವಾತಂತ್ರ್ಯ ಇದೆ, ನನ್ನದು ಅಂತ ಅನ್ನೋದೊಂದಿದೆ. ಈಗ ಉದಾಹರಣೆ, ನಾವೇನಾರು ಆ ಥರ ಹೇಳಕ್ಕೆ ಹೋದಾಗ ಒಂದಷ್ಟು ಭಾಳ ದೊಡ್ಡ ರಾಷ್ಟ್ರಪ್ರೇಮಿಗಳು ಬರ್ತಾರೆ, ನಾವೆಲ್ಲ ಭಾರತೀಯರು ಅಂತ ಹೇಳಿ. ಅದೇ ಅವನ ಮನೆ ಪಕ್ಕ ಯಾವನಾರು ಪಕ್ಕದ ಮನೆಯವನು ಒಂದೆರಡು ಅಡಿ ಜಾಗ ಒತ್ತರಿಸ್ಕೊಂಡು ಕಂಪೌಂಡ್ ಹಾಕಿದ್ರೆ ಇಡೀ ಮನೆಯವ್ರು ಹೋಗಿ ಅವನ ಮೇಲೆ ಜಗಳ ಬೀಳ್ತಾರೆ. ಯಾಕೆ ಅವಾಗ ಬರಲ್ಲ ನಾವೆಲ್ಲ ಭಾರತೀಯರು ಅಂತದ್ದು ಅನ್ನೋದು? ಬಿಡಬೇಕಪ್ಪ, ನಾವೆಲ್ಲ ಭಾರತೀಯರು, ಹಾಕಮರೆ ಒಂದೆರಡು ಕಂಪೌಂಡು, ಅಲ್ಲಿ ನಮ್ಮದು ಒಂದು ಬರ್ತದೆ. ಸೇಮ್ ಇಲ್ಲೂ ಅದೇ ಅಪ್ಲೈ ಆಗುತ್ತಲ್ಲ. ಹಾಗಾದರೆ ಭಾರತೀಯರು ಅಂತಂತ ಅಪ್ಲೈ ಆಗೋದು ಬರೀ ಹೊರಗಡೆಯಿಂದ ಬಂದವ್ರಿಗಷ್ಟೇನಾ? ನಮಗಲ್ವಾ ಅದು? ಈಗ ನಿನ್ನೆನೇ ವಿಚಾರದಲ್ಲಿ ಒಬ್ಬರು ಯಾರೋ ಕೇಳಿದ್ರು, ನೀವು ನಾವೆಲ್ಲ ಭಾರತೀಯರು ಅಂತ ಹೇಳಿ. ಅಟ್ಲೀಸ್ಟ್ ಅವನಿಗೆ ಗೊತ್ತಿಲ್ವಾ ನಾನು ಒಬ್ಬ ಭಾರತೀಯನೇ ಇದನ್ನೇ ಕೇಳ್ತಾ ಇರೋದು ನನಗೆ ಅಂತ ಅನ್ನೋದು ಅವನ ಆಲೋಚನೆ ಬರಲಿಲ್ಲ. ಅಂದರೆ ಹೊರಗಡೆ ಅವ್ರು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅವ್ರು ಭಾರತೀಯರು, ನಾವು ಈ ನೆಲದವರಾಗಿ. ಈಗ ನಾಳೆ ಇದೇ ನಿನ್ನೆ ನಡೆದಂಥ ಇನ್ಸಿಡೆಂಟೆ, ನಾನು ಹೋಗಿ ಅವ್ರ ರಾಜ್ಯದಲ್ಲಿ ನಾನು ಮಾಡಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಾಯಿತ್ತು? ಓಲಿ ಆ ರೀತಿ ಬದುಕೋಕ್ಕಾಗತ್ತಾ ನಾವು? ಅವ್ರ ರಾಜ್ಯದಲ್ಲೂ ಅವ್ರನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿಲ್ಲ ನಾವು ನೋಡ್ಕೋತೀವಿ. ಇದೇ ತಪ್ಪಾಗಿರ್ತಕ್ಕಂಥದ್ದು. ನಮ್ಮ ಕನ್ನಡಿಗರು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ, ನಾವು ಬಿಟ್ಕೊಟ್ಟು ಇವತ್ತು ತಲೆ ಮೇಲೆ ಬಂದು ಕೂತಿದ್ದಾರೆ. ನೋಡಿ, ನಿನ್ನೆ ಒಬ್ಬಳು ಲೇಡಿ ಟ್ರಾಫಿಕ್ ಪೊಲೀಸ್ 4 ಜನ ಇದ್ದಾರೆ. ಅವಳು ಬಳಸೋ ಭಾಷೆಗಳನ್ನ ನಾನು ಇಲ್ಲಿ ಮಾತಾಡೋದು ಬೇಡ. ಎಷ್ಟು ಅಸಭ್ಯ ಶಬ್ದಗಳಿಂದ, ಎಷ್ಟು ಕೆಟ್ಟದಾಗಿ ನಿಂತ್ಕೊಂಡು ಕೈ ಮೇಲೆ ಕೈ ಹಾಕ್ಕೊಂಡು ಬೈತಾಳೆ. ಹೇಗೆ ಬಂತು ಈ ಧೈರ್ಯ? ಆಗಾದರೆ ಅವಳಿಗೆ ಯಾರು ಕೊಟ್ಟಿದ್ದು ಧೈರ್ಯ? ಅವ್ಳಿಗೆ ಗೊತ್ತು ನಾನು ಯಾವುದೋ ಬೇರೆ ರಾಜ್ಯಕ್ಕೆ ಬಂದಿದ್ದೀನಿ, ಯಾವುದೋ ಜಾಗದಲ್ಲಿ. ಇದೇ ಪೊಲೀಸರ ಎದುರಿಗೆ ಅದೇ ಜಾಗದಲ್ಲಿ ಒಬ್ಬ ಕನ್ನಡದವ್ನು ನಿಂತ್ಕೊಂಡು ಆ ಮಾತಾಡಿದ್ದಿದ್ರೆ ಅಲ್ಲೇ ರಪ್ ಅಂತ ಬಾರಿಸಿರೋರು, ಮತ್ತು ಅವ್ರನ್ನ ಬಾರಿಸ್ದೇ ಇದ್ದ ರೀತಿ ತಡೆದಿರೋದೇ ಅದನ್ನು. ಅಂದರೆ ನೀವು ಯಾರಿಗೆ, ನೀವು ಯಾರೋ ಎಲ್ಲಿಂದನೋ ಬಂದಿರೋರು ಕೂಡ ಮರ್ಯಾದೆ. ಈಗ ನಾನು ತಪ್ಪು ತಿಳ್ಕೊಳ್ಳಲ್ಲ. ಬೆಂಗಳೂರು ಸಿಟಿ ಪೊಲೀಸು ಪೇಜಲ್ಲಿ ನಮ್ಮವ್ರು ಏನಾದ್ರು ತಪ್ಪು ಮಾಡ್ತು ಅಂತ ಹೇಳಿ ನಾವು ಟ್ಯಾಗ್ ಮಾಡ್ತೀವಿ, ರೆಸ್ಪಾಂಡೇ ಇರಲ್ಲ. ಅವ್ರು ಏನಾರು ಒಂದು ಆಗ್ತು ಅಂತಂದರೆ ಎಲ್ಲಿಂದ ಬಂದಿರೋರು ಏನಾರು ಒಂದು ಹಾಕ್ಬಿಟ್ಟು ಟ್ಯಾಗ್ ಮಾಡಿಬಿಟ್ರೆ ಸಾಕು. ಏನು ರೋಷಾವೇಶ ನೋಡ್ಬೇಕು, ಹೋಗ್ಬಿಟ್ಟು ಹಿಡಿದು ತಗೊಬಂದದೆ ರೀಲ್ಸ್ ಮಾಡಿ ಅವ್ರ ಪೇಜಲ್ಲಿ ರೀಲ್ಸ್ ಮಾಡಿ ಹಾಕ್ಬಿಡ್ತಾರೆ, ಹಿಡಿದಾಕ್ಬಿಟ್ಟಿದ್ದೀವಿ ನೋಡಿ ಅಂತ ಹೇಳಿ. ಯಾಕೆ ಈ ತಾರತಮ್ಯಗಳು? ಇದೆಲ್ಲ ಬಿಡಬೇಕು ಮೇಡಮ್. ನಾನು ಹೇಳ್ತಾ ಇರೋದು ನಮ್ಮ ಕನ್ನಡಿಗರಲ್ಲಿ ದಯವಿಟ್ಟು ನೀವು ಯಾವುದೇ ಜಾಗ, ಈಗ ಇಷ್ಟು ತುಂಬ ಜನ ಇನ್ನೊಂದು ತಪ್ಪು ತಿಳುವಳಿಕೆ, ಕನ್ನಡದ ಹೋರಾಟ, ನಾಡು ನುಡಿ ನೆಲ ಜಲ ಸಂಬಂಧಪಟ್ಟಂಥ ಹೋರಾಟ ಅಂದರೆ ಶಾಲು ಹಾಕ್ಕೊಂಡಿರೋರ್ಗಷ್ಟೇ ಸೀಮಿತ, ಇದು ಸಂಘಟನೆಗಳಿಗಷ್ಟೇ ಸೀಮಿತ, ನಮ್ಮದು ಯಾರ್ದು ಅಲ್ಲ. ತಪ್ಪು. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ. ನಿಮಗೆಲ್ಲರೂ ಏನಾರು ಆ ಥರ ಕಂಡ್ರೆ ಧೈರ್ಯವಾಗಿ ಪ್ರಶ್ನೆ ಮಾಡಿ, ವಿಡಿಯೋ ಮಾಡ್ಕೊಳ್ಳಿ. ಹೈಕೋರ್ಟ್ಸ್ ಏನೋ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಇವತ್ತು ನ್ಯಾಯಾಲಯ ನಮಗೆ ಅವಕಾಶ ಕೊಟ್ಟಿದೆ. ನೀವು ಸ್ಟೇಷನ್ಗೆ ಹೋದ್ರೂ ವಿಡಿಯೋ ಮಾಡ್ಬೋದು, ನೀವು ಸಾರ್ವಜನಿಕ ಸ್ಥಳಗಳಲ್ಲೂ ವಿಡಿಯೋ ಮಾಡ್ಬೋದು. ನಿಮ್ಗೇನಾದ್ರು ಅನ್ಯಾಯ ಕಂಡು ಬರ್ತಾಯಿದೆ ಅಂದರೆ ವಿಡಿಯೋ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ಗೆ ಟ್ಯಾಗ್ ಮಾಡಿ, ನಾವು ಬರ್ತೀವಿ, ಸಂಘಟನೆಗಳಿದ್ದೀವಿ ಜೊತೆಲಿ. ಈ ರೀತಿ ನಾವೆಲ್ಲರೂ ಎಚ್ಚೆತ್ಕೊಂಡಾಗ ಏನಾಗುತ್ತೆ ಅಂದರೆ, ಯಾಕೆ ಈ ಸಮಸ್ಯೆ ನಮ್ಮಲ್ಲಿ ಅಂತಂದರೆ ಎಲ್ರಿಗೂ ಒಂಥರ ಇದು ಛತ್ರ ಥರ ಆಗೋಗಿದೆ. ಬಂದವರೆಲ್ಲ ಇಲ್ಲಿ ನಮ್ಮನ್ನು ಒಂಥರ ಬಳಸ್ಕೊಂಡು ನಮ್ಮನ್ನೆಲ್ಲರೂ. ಇವತ್ತೊಬ್ಬ ಕಟಿಂಗ್ ಶಾಪ್ಗೆ ಹೋಗಿ ಕನ್ನಡದವರಿಲ್ಲ, ಗಿಡ ಕ್ಲೀನ್ ಮಾಡೋರು ಕನ್ನಡದವರಿಲ್ಲ, ಮನೆ ನಲ್ಲಿ ರಿಪೇರಿ ಮಾಡೋರು ಕನ್ನಡದವರಿಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಹೋಟ್ಲಲ್ಲಿ ಊಟವನ್ನು ತಂದು ಕೊಡೋರು ಕನ್ನಡದವರಿಲ್ಲ ಇವತ್ತು. ಅಂದರೆ ಏನಾಗ್ತಾಯಿದೆ? ನೀವು ನಂಬ್ತಿರೋ ಬಿಡ್ತೀರ, ನಾನೊಂದು ಪಾರ್ಕ್ ಹೋಗ್ತೀನಿ ಮೇಡಮ್ ವಾಕ್ ಮಾಡೋದಕ್ಕೆ ಪ್ರತಿದಿನ. ಇವತ್ತು ಅಲ್ಲಿಗೆ ಹೋದರೆ ನೀವು ಅನುಮಾನ ಇದ್ದರೆ ಶನಿವಾರ ಅಥವಾ ಭಾನುವಾರ ನಿಮ್ಮದು ಕ್ಯಾಮ್ರಾ ಜೊತೆಗೆ ಬನ್ನಿ. ಅಲ್ಲಿಗೆ ಒಂದು 500 ಜನ ಇರ್ತಾರೆ ಮೇಡಮ್ ಪಾರ್ಕಲ್ಲಿ, ಇಡೀ ಒಟ್ಟು ಪಾರ್ಕಲ್ಲಿ. ನಿಮಗೊಂದು 350ರಿಂದ 400 ಜನ ಬರೀ ಹಿಂದಿಯವರೇ ಇರ್ತಾರೆ. ಮಕ್ಕಳುಗಳು ಹಿಂದಿಯವರು ಇರ್ತಾರೆ. ನಮಗೆ ಒಬ್ಬ ಪ್ಯೂರ್ ಕನ್ನಡ ಜಾಗ ಅದು.
ಹೇಗೆ ಸಾಧ್ಯವಿಲ್ಲ? ಎಷ್ಟು ಮೈಗ್ರೆಂಟ್ಸ್ ಹೆಂಗೆ ಆಗ್ತಾ ಇದೆ ಇದು? ಯಾರು ಕರ್ಕೊಬರ್ತಾವ್ರಿ ಇಲ್ಲಿ? ಅವ್ರಿಗೆಲ್ಲ ಇಲ್ಲೇ ವೋಟರ್ ಐ ಡಿಗಳು. ಇವೆಲ್ಲ ನೋಡಿದಾಗ ಏನಾಗುತ್ತೆ ಅಂತಂದರೆ ನಮಗೀಗ ಗೊತ್ತಾಗಲ್ಲ ಅದು. ಅದು ಯಾವತ್ತೋ ಒಂದು ದಿನ ತಿರುಗಿ ಬಿದ್ದಾಗ ಎಲ್ಲರೂ ಅವತ್ತೋ ಇಲ್ಲ ಅವ್ರು ಮಾಡ್ತಿದ್ದೆ ಸರಿ ಅಂತ ಅನ್ನೋ ಸ್ಥಿತಿ ನಿರ್ಮಾಣ ಆಗೋಕ್ಕೂ ಮುಂಚೆ ನಾವು ಕನ್ನಡಿಗರು ಎಚ್ಚೆತ್ತುಕೊಂಡ್ರೆ ನಮ್ಮದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಇನ್ನೊಂದು ಸತಿ ಕ್ಲಾರಿಫೈ ಮಾಡ್ತಾಯಿದ್ದೀನಿ, ಕನ್ನಡಿಗರೇ ಜಾಸ್ತಿ ಇರೋದು, ಆದರೆ ಅದರಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಕಡಿಮೆ ಇದ್ದಾರೆ.